ನಾವು ಬಂದಿರೋ ಪ್ಲೇಸ್ ನೆಕ್ಸ್ಟ್ ಪ್ಲೇಸ್ ಯಾವುದಂದರೆ ಟಿಪ್ಪು ಸುಲ್ತಾನ್ ಪ್ಯಾಲೇಸ್. ಟಿಪ್ಪು ಸುಲ್ತಾನ್ ಪ್ಯಾಲೇಸಿಗೆ ಬಂದಿದ್ದೀನಿ. ಸಮ್ಮರ್ ಪ್ಯಾಲೇಸ್ ಅಂತ ಇದು. ಇವಾಗ ಅಲ್ಲಿರೋ ಪ್ಯಾಲೇಸು ಇವಾಗ ಹೋಗೋಣ. ಅಲ್ಲೋಗಿ ಆನ್ಲೈನ್ ಟಿಕೆಟ್ ಬುಕ್ ಮಾಡಬೇಕು. ಲೈಕ್ 13 ಇಯರ್ಸ್ ಆ ಥರ ಇರೋರಿಗೆಲ್ಲ ಫ್ರೀ ಟಿಕೆಟು. ಬನ್ನಿ ಹೋಗೋಣ. ಪ್ಯಾಲೇಸ್ ಹತ್ರ ನೋಡಿ, ಇದೇ ಟಿಪ್ಪು ಸುಲ್ತಾನ್ ಪ್ಯಾಲೇಸ್. ಇಷ್ಟೇ ಅಲ್ಲ, ಒಳಗಡೆ ಇನ್ನೂ ಇದೆ ನೋಡಿ. ಚಿಕ್ಕದಲ್ಲ ಗೈಸ್, ಒಳಗಡೆ ಫುಲ್ಲು ರಾಜಧಾನಿನೇ ಇದೆ ಒಳಗಡೆ. ಅದಕ್ಕೆ ಒಳಗಡೆ ಹೋಗೋಣ. ಇವಾಗ ಒಂಚೂರು ಗೋಲಿ ಸೋಡಾ ಕೊಡಿದ್ವಿ, ಫುಲ್ ಡಿಹೈಡ್ರೇಷನ್ ಆಗಿಬಿಟ್ಟಿತ್ತು. ಅದಕ್ಕೆ ನೋಡಿ, ಹಾಗೆ ಎಲ್ಲ ಫುಲ್ ಪ್ಲೇಸು ಅವರು ಹೊಡೆದಿದ್ದ ಬಾಂಬ್ಗಳೆಲ್ಲ, ಗುಂಡುಗಳು ಎಲ್ಲ ಕಲ್ಲಿಂದ ಇಷ್ಟು ದಪ್ಪ ಐತೆ, ಅದು ಹೆಂಗೆ ಎತ್ತಿದ್ರು ಗೊತ್ತಿಲ್ಲ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಗೈ, ನಾವು ಆಲ್ರೆಡಿ ಒಂದು ಟೈಮಲ್ಲಿ ಬಂದಿದ್ದೀನಿ. ಒಂದು ಟೈಮಲ್ಲಿ ಬಂದಿದ್ವಿ ನೋಡಿ. ಹಿಂಗೆ ಒಳಗಡೆ ಎಲ್ಲ ಒಂದು ಬಟ್ಟೆ ಯೂಸ್ ಮಾಡ್ತಿದ್ವಿ, ಗನ್ನು, ಕಟಾನ ಎಲ್ಲ ಇದೆ ಒಳಗಡೆ. ಬನ್ನಿ ಗೈಸ್, ಈಗ ಎಕ್ಸ್ಪ್ಲೋರ್ ಮಾಡೋಣ ಪ್ಲೇಸ್ ಎಲ್ಲ. ಟೈಮ್ ಆಗೋಗುತ್ತೆ ಗೈಸ್. ನೋಡಿ, ಇವಾಗ ಮ್ಯಾಪ್ ಕೊಡ್ತೀನಿ ಇರೋದು ನೋಡಿ. ಮೇಂಟೈನ್ ಕ್ಲೀನ್ನೆಸ್ ಇನ್ ದ ಮಾನ್ಯುಮೆಂಟ್ ನೋಡಿ ಗೈಸ್, ಇದೆ ಹಿಂದಿನಲ್ಲೂ ಬರ್ತವ್ರೆ, ಹಿಂದಿ ಕನ್ನಡ. ವಾ ಸುಂದರವಾದ ಪ್ಲೇಸ್ ನೋಡಿ. ಲಾಸ್ಟಲ್ಲಿ ಒಂದಷ್ಟು ಸ್ನೋಮೋ ಶಾಟ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಓಕೆನಾ, ಓಡೋಣ. ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸು, ಮಸ್ತಾಗಿದೆ ಮಾತ್ರ ಪ್ಲೇಸ್. ಯಾರ್ಯಾರು ಇನ್ನೂ ಸಮ್ಮರ್ ಹಾಲಿಡೇಸು ಮುಗ್ದಿಲ್ಲ, ಅವ್ರದ್ದೆಲ್ಲ ಎಕ್ಸಾಮ್ ಇದೆ ಅಂದರೆ ಬೇಗನೆ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಥರ ಸಮ್ಮರ್ ಹಾಲಿಡೇಸಿಗೆ ಇದೆಲ್ಲ ಬಂದು ನೋಡಿ. ವೀಡಿಯೋದಲ್ಲಿ ನೋಡಿರ್ತೀರ ಅಂದ್ಕೊತೀನಿ. ಇವಾಗೆಲ್ಲ ಒಳಗಡೆ ಹೋಗೋಣ ಬನ್ನಿ. ಗೈಸ್, ವ್ಲಾಗಿಂಗ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಗೈಸ್, ಕಷ್ಟ ಗೈಸ್. ಅದೂ ಆ್ಯಕ್ಚುಲಿ ನಿನ್ನೆ ವ್ಲಾಗು ಎಡಿಟ್ ಮಾಡ್ತಿದ್ದೆ, ಆಲ್ಮೋಸ್ಟ್ 1 o'clock 2 o'clock ತನಕ ತೊಗೊಂಡು 2 o'clock ಮಲ್ಕೊಂಡಿದ್ದೆ ನೆನ್ನೆ. 12 o'clock ಏನೋ ಸ್ಟಾರ್ಟ್ ಮಾಡಿದ್ದೆ ಎಡಿಟಿಂಗು, 2 o'clock ಮಲ್ಕೊಂಡಿದ್ದೆ. ಎಡಿಟಿಂಗ್ ಮುಗ್ದಿದ್ದೆ 1:45 ಆ ಥರ ಮುಗ್ದಿದ್ದು. ಮತ್ತು ಈ ಥರ ವ್ಲಾಗಿಂಗ್ ಕೈಯಲ್ಲಿ ಇಟ್ಕೊಂಡು ಮಾಡೋದು ಸುಲಭ ಅಲ್ಲ ಗೈಸ್, ಕೈಯೆಲ್ಲ ನೋವು ಬರುತ್ತೆ. ಆಗ ಒಳಗಡೆ ಹೋಗೋಣ ಬನ್ನಿ. ಅಂದರೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಅವ್ರದ್ದೇ ಲೋಕದಲ್ಲಿರ್ತಾರೆ ನೋಡಿ. ಇದೆಲ್ಲ ಬಾಂಬೆಲ್ಲ ಹಾಕೋದು ನೋಡಿ. ಬಾಲ್ಸ್ಗಳು ಎಷ್ಟು ದಪ್ಪ ಇದೆ, ಕೈಯಲ್ಲಿ ಎತ್ತಕ್ಕಾಗಲ್ಲ ಅದು. ಒಳಗಡೆ ಹೋಗಿ ಬ್ಲಾಗ್ ಮಾಡ್ತೀನಿ. ಇದು ಪೇಂಟಿಂಗ್ ಅಲ್ಲ ಆ್ಯಕ್ಚುಲಿ, ಇದೆಲ್ಲ ಎಲೆಗಳೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋದು. ಇದೆಲ್ಲ ಪೇಂಟೇ ಅಲ್ಲ ಇದು. ಅದೇ ಗ್ರೀನ್ ಕಲರ್ ಇರುತ್ತಲ್ಲ, ಅದೆಲ್ಲ ಸೊಪ್ಪುಗಳು ಯೂಸ್ ಮಾಡ್ಕೊಂಡು ಮಾಡಿರೋದು ಇದೆಲ್ಲ. ಅವ್ರು ಹೇಳಿದ್ರು ನೋಡಿ, ಇಲ್ಲಿ ಯಾವ ಥರ ಎಲ್ಲ ವಾರ್ ಮಾಡ್ತಿದ್ರು ಅಂತ ಎಲ್ಲ ಇದೆ ನೋಡಿ. ಇನ್ನೂ ಎಲ್ಲ ಏನೇನೋ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ. ಮತ್ತು ಒಳಗಡೆ ಎಲ್ಲ ಹೋಗೋಣ ಬನ್ನಿ. ಇವಾಗ ಒಂದು ರೌಂಡ್ ಹಾಕ್ಕೊಂಡು ಒಳಗಡೆ ಹೋಗೋಣ. ನೋಡಿ ಒಳಗಡೆ ಇವಾಗ ಮಸ್ತಾಗಿದೆ ಮತ್ತು ಪ್ಲೇಸ್. ಅವರೆಲ್ಲ ಕೂತ್ಕೊಂತಿದ್ದಂಥ ಚೇರ್ಗಳು, ಅದ್ರ ಮೇಲೆಲ್ಲ ರ್ಯಾಪ್ ಮಾಡಿಬಿಟ್ಟಿದ್ದಾರೆ. ರ್ಯಾಪ್ ಮಾಡಿಬಿಟ್ಟು ಅವ್ರ ಕವರಿಂದ ಅದೇ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲ.
ವಾ ವಾ. ನೋಡಿ ಅವರೇ ಹೇಳಿದ್ದಾರೆ, ಡು ನಾಟ್ ಟಚ್ ದ ವಾಲ್. ಗೈಸ್ ಇಲ್ಲಿ ಒಳಗಡೆ ಅಷ್ಟೊಂದು ಕೇಳಿಸಲ್ಲ, ಮೈಕ್ ಆನ್ ಮಾಡ್ತೀನಿ. ಗೈಸ್ ಇವಾಗ ನಿಮ್ಗೆಲ್ಲ ಕೇಳಿಸ್ತಿದೆ ಅನ್ಕೊಂತೀನಿ. ನಮ್ಮ ಮಮ್ಮಿ ಎಲ್ಲೋಡಿ ಬರ್ತಾವ್ರೆ ಈಗ ಅಲ್ಲಿಂದ ಫೋಟೋಗ್ರಾಫ್ ಎಲ್ಲ ಮಾಡ್ಕೊಂಡು. ಇದೆಲ್ಲ ನೋಡಿ ಪೇಂಟಿಂಗ್ಸ್ ಇದೆಲ್ಲ ಎಲ್ಲ ನೋಡಿ. ಡೋರ್ ತಗೋದ್ರೆ ನಾಗವಲ್ಲಿ ಬರ್ತಾರೆ. ಇದೆಲ್ಲ ಮೆಡಲ್ಸ್. ಬ್ರಿಟಿಷ್ ಕಮ್ಯುನಿಕೇರ್ ಮೆಡಲ್. ಇದನ್ನಷ್ಟೇ ಪೇಂಟಿಂಗ್ ಇದೆಲ್ಲ ಈಗಿನ ಕಾಲದಲ್ಲಿ. ಒಳಗಡೆ ಹೇಳ್ತಾರೆ ನೆನೆರ ಕುಕ್ಕ ನಾಗವಲ್ಲಿ ಅಂತ. ಅವಾಗಿನ ಕಾಲದೆಲ್ಲ ಇನ್ನೂ ಇದೆ ನೋಡಿ. ಒಂದು ಇಮೇಜ್ ಮನೆಯಲ್ಲಿ. ಮತ್ತೆ ಇವಾಗ ಸೋಫಾ ನೋಡೋಣ ಬನ್ನಿ. ನೀವೆಲ್ಲ ಮ್ಯಾಟ್ರೆಸ್ ಹೋಗ್ತೀರಾ, ಅವಾಗೆಲ್ಲ ಇಂಥದೇ ಇದ್ದು ನೋಡಿ. ಟೇಬಲ್ ಅದೆಲ್ಲ. ಮತ್ತೆ ಇದು ನೋಡಿ ಸಿಲ್ವರ್ ಬೌಲ್ ಅಂತೆ. ಸಿಲ್ವರ್ ಬೌಲ್ ಬೈ ಟಿಪ್ಪು ಸುಲ್ತಾನ್ ಅಂಡ್ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್. ಮತ್ತೆ ಇಲ್ಲೊಂದಿದೆ ನೋಡಿ, ಫುಲ್ಲು ಮಸ್ತಾಗಿದೆ ನೋಡಿ ಇದು. ಮತ್ತೆ ನೆಕ್ಸ್ಟ್ ಇಲ್ಲೋ ಪೇಂಟಿಂಗ್ಸ್ ಅಂದ್ರೆ ಪೇಂಟಿಂಗ್ಸ್. ನಮ್ಮ ಮಮ್ಮಿ ಎಲ್ಲ ಅಲ್ಲೇ ಹೋದೇನು ನೋಡಿ, ಫೋಟೋಸ್ ತಗೊಂತವ್ರೆ. ಆಗ ನೆಕ್ಸ್ಟ್ ಇನ್ನೊಂದ್ ಕಡೆ ಹೋಗೋಣ. ಇನ್ನೊಂದ್ ಕಡೆ ಬರೀ ಪೇಂಟಿಂಗ್ಸ್ ಇರೋದ್ ನೋಡಿ ಅಷ್ಟು. ಪೇಂಟಿಂಗ್ಸ್ ಎಲ್ಲ ಇದು. ಈ ಕಡೆ ನೋಡೋಣ ಬನ್ನಿ. ಇಲ್ಲಿ ತಗೋದ್ರೆ ನಾಗವಲ್ಲಿ ಬರುತ್ತೆ. ಇವಾಗ ನೆಕ್ಸ್ಟ್ ಇಲ್ಲಿ ಏನ್ ಗೊತ್ತಾ, ಕಟಾನ. ನೋಡಿ ಹಿಂಗಿದೆ. ಟಿಪ್ಪು ಸುಲ್ತಾನ್ ಹಾಕ್ತಿದ್ದಂತ ಪ್ಯಾಂಟ್ ನೋಡಿ. ಡ್ರೆಸ್, ಸಿಲ್ಕ್ ಡ್ರೆಸ್ ಆಫ್ ಟಿಪ್ಪು ಸುಲ್ತಾನ್ ಅಂತ ಎಷ್ಟು ದಪ್ಪ ಇದೆ ನೋಡಿ ಗೈಸ್. ಫುಲ್ಲು ದೊಡ್ಡ ಪ್ಲಾಜಾ ಪ್ಯಾಂಟ್ ಅದು. ಸಿಲ್ವರ್ ಬೌಲ್ ಮತ್ತೆ ಫ್ರಮ್ ದಿ ಹಾಟ್ ಅಂಡ್ ಸಿಲ್ಕ್ ಡ್ರೆಸ್ ಆಫ್ ಟಿಪ್ಪು ಸುಲ್ತಾನ್. ಎಷ್ಟು ಉದ್ದ ಇದೆ ನೋಡಿ. ಇದೆಲ್ಲ ನೈಫ್, ಡೇಂಜರ್ ಇದೆಲ್ಲ ನೋಡಿ ಹೆಂಗಿದೆ. ಮತ್ತೆ ಇದೆಲ್ಲ ಮೆಡಲ್ಸ್ ಗೈಸ್, ಮೆಡಲ್ಸ್. ಮತ್ತೆ ಇನ್ನು ಚಿಕ್ಕದು ಮತ್ತೆ ಇನ್ನೊಂದು ಗೈಸ್ ತೋರಿಸಿಲ್ಲ ನಿಮ್ಗೆ, ತಲೆಗೆ ಹಾಕ್ತಿದಂತ ಕ್ಯಾಪ್ ನೋಡಿ ಅಲ್ಲೇ ಇದೆ. ಇದು ಕೈಯಲ್ಲಿ ಹಿಂಗ್ ಇಟ್ಕೊಂತಾರಲ್ಲ ಗೈಸ್ ಅದು.
ನಿಮ್ಗೆಲ್ಲ ಇಲ್ಲಿ ಗೊತ್ತಾಗಲ್ಲ, ಚಾವಾ ಮೂವಿ ನೋಡಿ, ಅದೆಲ್ಲ ಈ ತರ ಎಲ್ಲ ಇದೆ. ಹೆಂಗಿದೆ ನೋಡಿ. ಮತ್ತೆ ಇವಾಗ ಗನ್ ನೋಡೋಣ. ಗನ್ನು ಇದೆ, ಮಿಸೈಲ್ ಲೋಡಿಂಗ್ ಗನ್. ಮಿಸೈಲ್ ಲೋಡಿಂಗ್ ಗನ್ ಎಲ್ಲ ಫುಲ್ ಒಟ ಅಂತ ಸೈಲೆಂಟ್ ಆಗಿರತ್ತೆ. ಒಂದಿದೆ ಬನ್ನಿ ನೋಡಿ. ಇವಾಗ ತೊಟ್ಟಿದ್ವಿ ಆಗ ಅಲ್ಲಿ ಬಂದು ಇವಾಗ ಅಲ್ಲೋಗೋಣ ಬನ್ನಿ. ಇನ್ನೇನ್ ಇಷ್ಟ ಇರೋದಿಲ್ಲ, ಅದೆಲ್ಲ ನೈಫ್ ಮತ್ತೆ ಗನ್ನು. ಇಂಥ ಗನ್ ಎಲ್ಲ ಬರೀ ಫ್ರೀ ಫೈರ್ ಅಲ್ಲಿ ಆಡಿರೋದು ನೋಡಿದೆ ಅಷ್ಟೇ. ಇದು ನೋಡಿ ಪೇಂಟಿಂಗ್ ಇದೆ, ಬುಕ್, ಡ್ರಾಯಿಂಗ್, ಪೇಂಟಿಂಗ್ ಅವಾಗಿಂದ. ಅಮ್ಮ ಇಲ್ಲ ಕೈ ನೋಡಿ ಗೈಸ್, ದೊಡ್ಡ ಪೇಂಟಿಂಗ್ ಇದು. ಟಿಪ್ಪು ಸುಲ್ತಾನ್ ಪ್ರಿನ್ಸ್ ಅಂತೆ. ಇದೆಲ್ಲ ಪೇಂಟಿಂಗ್ ಇದೆ ಅವಾಗ. ಇದೆಲ್ಲ ಸಮಾಧಿಗಳೆಲ್ಲ ಅಲ್ಲೆಲ್ಲ ತೋರಿಸ. ಬೆಂಗಳೂರಲ್ಲಿ ಇರೋದಂತ ಅವಾಗಿನ ಕಾಯಿನ್ಸ್ ಎಲ್ಲ ಇರುತ್ತೆ ನೋಡಿ ಗೈಸ್. ನೋಡಿ ಇಲ್ಲೆಲ್ಲ ಕಾಯಿನ್ಸ್, ಅವಾಗಿನ ಕಾಲದ ಕಾಯಿನ್ಸ್ ಗೈಸ್. ವಿಕ್ಟೋರಿಯಾ ಆಸ್ಪತ್ರೆ ಪಕ್ಕ ಇದೆಯಲ್ಲ ಕೋಟೆ, ವಿಕ್ಟೋರಿಯಾ ಆಸ್ಪತ್ರೆ ಪಕ್ಕದಲ್ಲಿ ಇರೋ ಕೋಟೆ ಅಂತೆ. ಎಷ್ಟು ವರ್ಷದ ಹಳೆ ಪೇಂಟಿಂಗ್ ನೋಡಿ. ಒಂಥರ ಸ್ಮೆಲ್ ಹೊಡಿತಿದೆ ನೋಡಿ. ಹೊಸೂರು ಅವಾಗ ಹಿಂಗಿತ್ತು ನೋಡಿ. ಬ್ರಾಸ್ ಕಾನೂನು ಇದು ನೋಡಿ ಎಷ್ಟೆಷ್ಟು ದಪ್ಪ ಇದೆ ಅಂತ ಒಳಗಡೆ. ಇಷ್ಟು ದಪ್ಪ ಇದೆ. ಅಷ್ಟು ದಪ್ಪನ ಅಲ್ಲಿ ನೋಡಿ, ಎಷ್ಟು ದಪ್ಪ ಇದೆಯಲ್ಲ, ಅದು ಒಳಗಡೆ ಹಾಕ್ಬಿಟ್ಟು ಹೊಡಿತಿದ್ರು. ಇಲ್ಲಿ ಮದ್ದುಗಳು ತುಂಬಿಸ್ಬಿಟ್ಟು ಒಳಗಡೆ ಹಾಕ್ಬಿಟ್ಟು ಪಟಾಕಿ ಇದು ಬರ್ತದಲ್ಲ, ಅದು ಹಾಕ್ಬಿಟ್ಟು ಹಿಂಗ್ ಮಾಡೋದು ಅಷ್ಟೇ. ಇವಾಗ ಬಂದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ನೈಟ್ ಬರ್ಬೇಕು. ನೈಟ್ ಇಲ್ಲೆಲ್ಲ ಲೈಟ್ ಹಾಕಿರ್ತಾರೆ, ಎಷ್ಟು ಚೆನ್ನಾಗಿರುತ್ತೆ. ನೈಟ್ ಒಳಗಡೆನೆ ಬಿಡಲ್ಲ ಇವರು. ಅದೇನ್ ಟಿಪ್ಪು ಸುಲ್ತಾನ್ ಆತ್ಮೇನೆ ಒಳಗಡೆ ಓಡಾಡುತ್ತಂತೆ ಗೊತ್ತಿಲ್ಲ. ಇನ್ನು ಎಷ್ಟೊಂದು ಪ್ಲೇಸ್ ನೆಕ್ಸ್ಟ್ ಇಲ್ಲ. ಆಚೆಗಡೆ ಒಂದು 2 ಪ್ಲೇಸ್ ಆಯ್ತು, ಇನ್ನ 2 ಪ್ಲೇಸ್ ತೋರಿಸ್ತಾರೆ ಬನ್ನಿ. ಇನ್ನೊಂದು ಯಾವ್ದೋ ಪ್ಲೇಸು, ಆಮೇಲೆ ಲಾಸ್ಟ್ ಅಲ್ಲಿ ತ್ರಿವೇಣಿ ಸಂಗಮ. ಮಾವಿನ ಹಣ್ಣು ನೋಡಿ ಗೈಸ್, ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮಮ್ಮ ನೋಡಿದ್ರೆ ರೀಲ್ಸ್ ನೋಡಿ, ಝೂಮ್ ಆಗ್ತೀನಿ. ರೀಲ್ಸ್. ನಮ್ಮ ಅಕ್ಕ ಬಂದಿರ್ಲಿಲ್ಲ ಅಂದ್ರೆ ನಾನೇ ಕ್ಯಾಮ್ರಾಮ್ಯಾನ್ ಆಗ್ಬೇಕಾಗಿತ್ತು. ಈ ತರ ವ್ಲಾಗೇ ಮಾಡಕ್ ಆಗ್ತಿಲ್ಲ ನೋಡಿ. ಸಪ್ಪ ಯಾರೇನಾದ್ರೂ ಆಗೋರ್ಲಿ, ಅವ್ರು ನೋಡಿ ಹೆಂಗ್ ಹೋಯ್ತವ್ರೆ ಅಲ್ಲಿ ಮುಂದೆ. ಯಾರು ಹೆಂಗಾದ್ರೂ ಮಾಡ್ಕೊಳ್ಳಿ, ನಾನ್ ಮಾತ್ರ ನೆಮ್ಮದಿಯಾಗಿ ಓಡಾಡ್ಬೇಕು ಅಂತ ಹೋಯ್ತಾರ ಒಬ್ರೆ.
ಇಲ್ಲೆಲ್ಲ ಕುತ್ಕೊಂಡು ಎಷ್ಟು ಜನ ಚಿಲ್ ಮಾಡ್ತಾವ್ರ ನೋಡಿ. ಅಲ್ಲೇ ನಿಂತವ್ರು ಬಂದು ಜಾಸ್ತಿ ಜೋರಾಗಿ ಓಡಕ್ ಆಗಲ್ಲ, ಮೈಕ್ ಒಂದೊಂಥರ ಅಲಾಡುತ್ತೆ ಹಿಂಗೆ ನೋಡಿ. ಯಾರು ಹಿಂಗಾದ್ರೂ ಹೋಗ್ಬಿಡ್ಲಿ, ನಾನ್ ಮಾತ್ರ ನೆಮ್ಮದಿಯಾಗಿರ್ಬೇಕು. ಒಂದ್ ಕನ್ನಡಕ ಇಟ್ಕೊಂಡು ಓಡಾಡ್ತಾರೆ ಹಿಂಗೆ. ಇನ್ನೊಂದ್ ಮಾಡ, ಬೆಳಿಗ್ಗೆ ಟ್ರಿಪ್ಗೆ ರೆಡಿ ಆಗ್ಬೇಕಾದ್ರೆ ಬೈಲಿ ತೋರಿಸ್ತೀನಿ. ನಮ್ಮ ಅಕ್ಕ ಹಿಂಗ್ ಸ್ಪೀಡಾಗಿ ರೆಡಿ ಆದ್ರು. ಟ್ರಿಪ್ ನೋಡುವ ಎಂಜಾಯ್ ಮಾಡ್ಬೇಕಾರೆ ಹೆಂಗ್ ಆಗ್ಬಿಟ್ಟವ್ರು ನೋಡಿ. ಮುನ್ನಿಸ್ಕೊಳ್ಳೋದು ನಿಧಾನಕ್ಕೆ. ಇಲ್ಲೇನೋ ಸಮಸ್ಯೆ ಇದೆ, ಟಿಪ್ಪು ಇದು ಏನೋ ಗಾಳಿ ಅವ್ರ ಮೈ ಮೇಲೆ ಹಾಕಿದೆ. ಏನ್ ಮಾತಾಡೋದಂತ ಅವ್ರಿಗೆ ಅರ್ಥ ಆಗಿಲ್ಲ. ಅದೇನ್ ಮಾತಾಡ್ತಾರ ಅವ್ರಿಗೆ ಅರ್ಥ ಆಗ್ಬೇಕು. ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಮಾತ್ರ ಇಷ್ಟೊಂದ್ ಜನ. ನಾಳೆ ಇನ್ನು 1 ವೀಕ್ ಆದ್ಮೇಲೆ ಅಂತೂ SLC ಎಕ್ಸಾಮ್ ಅವ್ರಿಗೆಲ್ಲ ಮುಗಿಯುತ್ತಂತೆ. SLC ಎಕ್ಸಾಮ್ ಅವರೆಲ್ಲ ಮುಗ್ದಾದ್ಮೇಲೆ SLC ಅವ್ರು ಮುಗ್ದ ಈ 1 ವೀಕ್ ಅಲ್ಲಿ ಅಷ್ಟೇ ಅಂತೆ ಎಕ್ಸಾಮ್ ಮುಗ್ದಲ್ಲಂತೂ ಇಲ್ಲಿ ರಶ್ ತಡಿಯಕ್ಕಾಗಲ್ಲ, ಆ ತರ ರಶ್ ಇರುತ್ತಿಲ್ಲಿ. ಶಪ್ಪ ದೇವ್ರೆ. ಇಲ್ಲಿ ಅಲ್ಲಿ ಗೈಸ್ ನೋಡಿ, ಅಲ್ಲಿ ಫ್ಲಾಗ್ ಚುಚ್ಚಿದ್ರು ಅವರು. ಮೊದ್ಲು ಫ್ಲಾಗ್ ಇರುತ್ತಲ್ಲ, ಹಿಂಗ್ ಹಾಕೊಂಡು ಹಿಂಗ್ ಚುಚ್ಚಿದ್ರು. ಚೆನ್ನಾಗಿದೆ ಮಾತ್ರ ಪ್ಲೇಸು, ನಿಮ್ಗೆ ಇಷ್ಟ ಆಗಿರ್ಬೋದು. ಬನ್ನಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ವಿಡಿಯೋ ಅಂತೂ ತುಂಬಾ ಲಾಂಗ್ ಆಗಿದೆ, ನೀವು ಬಂದು ಎಕ್ಸ್ಪ್ಲೋರ್ ಮಾಡಿ ಆಯ್ತಾ. ಎಕ್ಸ್ಪ್ಲೋರ್ ಮಾಡಿದ್ದೆಲ್ಲ ಆಯ್ತು, ಇವಾಗ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಹೋಗೋಣ ಬನ್ನಿ ಗೈಸ್. ಇವತ್ತಂತೂ ಫುಲ್ ಟಯರ್ಡ್ ಆಗ್ತಾ ಇದೀನಿ, ಏನಕ್ಕಂತ ಗೊತ್ತಿಲ್ಲ. ನೀರ್ ತಂದಿದೆಲ್ಲ ಫುಲ್ಲು ಬಿಸಿ ಆಗೋದು, ನೀರ್ ಕುಡಿಯೋಕೆ ಆಗಲ್ಲ. ನಾನ್ ತಂದಿರೋದು ಬಿಸಿ ಆಗ್ಬಿಟ್ಟಿದೆ, ಹೆಂಗೈಸ್ ಕುಡಿಯೋದ್ ನೀರು. ಯಾರ್ಯಾರು ಕನ್ನಡ ಕ್ರಿಯೇಟರ್ಸ್ ಈ ವ್ಲಾಗ್ ಅಲ್ಲ, ಕನ್ನಡ ಕ್ರಿಯೇಟರ್ಸ್ ಅಲ್ಲ, ಯಾರ್ಯಾರು ನನ್ ವ್ಲಾಗ್ ನೋಡ್ತಿದ್ದೀರಲ್ಲ, ಬೇರೆ ಅವರು ವ್ಲಾಗರ್ಸ್ ನೋಡ್ತಿದ್ರೆ ಅವ್ರನ್ನ ನೋಡಿ ನೀವು ವ್ಲಾಗಿಂಗ್ ಮಾಡಿ, ಕನ್ನಡದಲ್ಲಿ ಚೆನ್ನಾಗಿ ವ್ಲಾಗಿಂಗ್ ಮಾಡಿ ಗೈಸ್. ಯು ವಿಲ್ ಗೆಟ್ 100% ಫ್ಯಾನ್ಸ್. ಏನ್ ಮಾತಾಡ್ತೀನಿ ಅಂತ ನನಗೆ. ಮತ್ತೆ ಇನ್ನೊಂದು ಜ್ಯೂಸ್ ಕುಡಿಬೇಕನ್ಸ್ತಾ ಇದೆ ಗೈಸ್. ಕೊಟ್ಟೋರು ಯಾರಿಲ್ಲ ನೋಡಿ, ಇವ್ರು ಕೊಡ್ತಾರಂತ ಬಂದ್ರೆ ನೋಡಿ. ಒಳಗಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿದಾಯ್ತು, ಇವಾಗ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಬನ್ನಿ. ನೋಡಿ ಇವಾಗ ಎಲ್ಲ ಆಚೆ ಬಂದ್ವಿ, ಮತ್ತೆ ಜಗಳ ಶುರು. ಮತ್ತೆ ಜಗಳ ನೋಡಿ. ಏನಂದ್ರೆ ನಾವೆಲ್ಲೇ ಹೋಗ್ಲಿ, ಯಾವ್ದೇ ಜಾಗ ಹೋಗ್ಲಿ, ಜಗಳ ಮಾತ್ರ ಇದ್ದೇ ಇರಲ್ಲ. ಬಂದ್ಬಿಟ್ರೆ ಹೋಗಲ್ಲ, ಫುಲ್ ರಶ್ ಇರುತ್ತೆ ಇಲ್ಲಿ ತುಂಬಾ. ಜನ ಜಾಸ್ತಿ ಇರ್ತಾರೆ, ಇವಾಗ ಜನ ಕಮ್ಮಿ ಇದಾರೆ, ಅದಕ್ಕೆ ಬೇಗ ಆಗೋಯ್ತು. ಇಲ್ಲ ಅಂದ್ರೆ ಫುಲ್ ಜನ ಇಲ್ಲಿ ಓಡಾಡಕ್ಕೆ ಆಗಲ್ಲ ಅವಾಗ. ಯಪ್ಪ, ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಗೈಸ್, ನೈಸ್. ಏನ್ ನೈಸು ಇಲ್ಲ, ತುಂಬಾ ದಿವಸ ಆದ್ಮೇಲೆ ಇಷ್ಟು ದೂರ ನಡೆದಿರೋದು. ಸುಮಾರು ಒಂದು 15 ವರ್ಷ ಆದ್ಮೇಲೆ ನಡೀತಾ ಇದೀವಿ. ಮತ್ತೆ ಜಗಳ ಆಯ್ತು ನೋಡಿ ಗೈಸ್. ಜಗಳ ಎಲ್ಲ ಸ್ಟಾರ್ಟ್ ಮಾಡೋದು ಇವರಿಂದ, ಸುರೇಶ್ ವರದರಾಜ್ ಅಂತ ಇರ್ತಾರಲ್ಲ, ಇವರಿಂದ ಸ್ಟಾರ್ಟ್ ಆಗೋದು. ಆಮೇಲೆ ಇಲ್ಲಿ ಹೋಗೋದು, ಹಂಗೆ 3 ಜನನ ಸ್ಟಾರ್ಟ್ ಮಾಡ್ಕೊಳ್ಳಿ, ಲಾಸ್ಟ್ ಅಲ್ಲಿ ನನ್ ಮೇಲೆ ಬಂದ್ಬಿಡೋದು. ಎಲ್ಲೋದು ನಾಯಿ ಮುಖ ಹಿಂಗೆ ಇರುತ್ತೆ. ಚೊಪ್ಪೋ ನಡಿ ಹಿಂಗ್ ಬಿಡ್ತೈತೆ.
ಗೈಸ್ ಬ್ಲಾಗ್ ಮುಂದೆ ಹೆಂಗಿರ್ಬೇಕು ಯಾವ ತರ ಇರ್ಬೇಕಂತಾನೆ ಗೊತ್ತಿಲ್ಲ ಇವ್ರಿಗೆ. ಅಸಹ್ಯವಾಗಿ ಆಡ್ತಾರೆ ಗೈಸ್. ಛೀ, ನಂಗಂತೂ ಚೂರೂ ಇಷ್ಟ ಆಗಿಲ್ಲ. ಹೋಗ್ತಾವ ನೋಡಿ ಇಬ್ರು. ಸೇಮ್ ಸೇಮ್ ಬಟ್ ಡಿಫ್ರೆಂಟ್. ನೋ ಮನಿ ನೋ ಹನಿ, ಗುಡ್ ಬೈ ಅಷ್ಟೇ. ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ ಇವ್ರು ಇಷ್ಟೊತ್ತಿಗೆ ನೋಡಿ ಹೆಂಗೇಸ್ ಮಾಡ್ತಾರೆ. ಲಾಸ್ಟ್ ಟೈಮು 5 o'clock ನಾವು ಬಂದಿದ್ದು. ಆಕ್ಚುಲಿ ಕ್ಲೋಸಿಂಗ್ ಟೈಮಲ್ಲಿ ಅಲ್ಲಿದ್ದೀವಿ. 5 o'clock ಆಗದೆ ಇರ್ಲಿ, ಅವ್ರ ಕ್ಲೋಸಿಂಗ್ ಟೈಮ್ ಅಂತ ಇಷ್ಟಿರುತ್ತೆ. ಅಷ್ಟೊಳಗಡೆ ಅವ್ರು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದ್ರೂ ಕ್ಲೋಸ್ ಮಾಡೇ ಮಾಡ್ತಾರೆ 5 o'clock. ಇಲ್ಲ ಎಂಜಾಯ್ ಮಾಡಿದ್ರಿ ಗೈಸ್. ಇವಾಗ ಮತ್ತೆ ಹೋಗೋಣ ಬನ್ನಿ.